ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ, ಈ ಸೀಸನ್ನಲ್ಲಿ ಮಾಡ್ಕೊಳ್ಳೇಬೇಕಾದಂಥ ರೆಸಿಪಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ನಾನಿಲ್ಲಿ ಒಂದು 3 ಮೀಡಿಯಮ್ ಸೈಜು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಬಟ್ಟೆಯಿಂದ ಚೆನ್ನಾಗಿ ವೈಪ್ ಮಾಡ್ಕೋಬೇಕು. ನೀರಿನಂಶ ಸ್ವಲ್ಪನೂ ಇರಬಾರ್ದು. ಆ ಥರ ವೈಪ್ ಮಾಡಿಕೊಂಡು ಎಲ್ಲ ಡ್ರೈ ಆದಮೇಲೆ ನಾನು ಇದನ್ನು ಈ ತೊಟ್ಟನ್ನು ತೆಗಿತಾ ಇದ್ದೀನಿ. ನೋಡಿ, ಇದನ್ನು ತೆಗೆದುಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ತುಂಬ ಹುಳಿ ಮಾವಿನಕಾಯಿ ತೊಗೋಬೇಕು, ಅಂದರೆ ನೀವು ವರ್ಷಗಟ್ಟಲೆ ಇದನ್ನು ಮಾವಿನಕಾಯಿ ಉಪ್ಪಿನಕಾಯಿನ ಸ್ಟೋರ್ ಮಾಡ್ಕೋಬೋದು. ಹುಳಿ ಕಡಿಮೆ ಇದ್ದರೆ ನೀವು ವರ್ಷವರೆಗೂ ಸ್ಟೋರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ನೀವು ನೋಡಿಬಿಟ್ಟು ಉಪ್ಪಿನಕಾಯಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ವರ್ಷವಿಡೀ ಸ್ಟೋರ್ ಮಾಡ್ಕೋಬೇಕಂತಂದರೆ. ಸೊ ನಾನಿಲ್ಲಿ ಈ ಸೈಜಿಂದು ಪೀಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜು ನೋಡಿಬಿಟ್ಟು ನೀವು ನಿಮಗೆ ಬೇಕಾದಂಥ ಸೈಜನ್ನು ಪೀಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಉಪ್ಪಿನಕಾಯಿನ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ದರೆ ಮಾವಿನಕಾಯಿ ಜಾಸ್ತಿ ತೊಗೊಂಡ್ಬಿಟ್ಟು ನಾನು ಏನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಅದನ್ನೇ ಜಾಸ್ತಿ ಮಾಡ್ಕೊತ ಹೋಗಿ. ಸೊ ನಾನು ನೋಡ್ತಿರ್ಬೋದು ಇಲ್ಲಿ ಈ ಸೈಜಿಂದು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಇದು ತುಂಬ ಚಟಪಟ ಅನ್ನೋವರೆಗೂ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ. ಜಸ್ಟ್ ಒಂದೀಟ್ ಕಲರ್ ಚೇಂಜ್ ಆದರೆ ಸಾಕು, ಬೂದು ಬಣ್ಣಕ್ಕೆ ಬಂದರೆ ಸಾಕು. ಸಾಸಿವೆ ಅಷ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ, ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ರಿಮೂವ್ ಮಾಡೋಣ. ಇದು ಸ್ವಲ್ಪ ಆರಬೇಕಾಗತ್ತೆ. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 1/2 ಟೀ ಸ್ಪೂನ್ನಷ್ಟು ಮೆಂತ್ಯ ಹಾಕ್ಕೊಂಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ಇದು ನೋಡಿ ಈ ಥರ ಲೈಟಾಗಿ ಬ್ರೌನ್ ಆಗಬೇಕು. ಈ ಥರ ಆದರೆ ನೀವು ಉಪ್ಪಿನಕಾಯಿ ಏನು ಪೌಡ್ರ್ ಮಾಡಿ ಹಾಕ್ತಿರಲ್ಲ ಆವಾಗ ಕಹಿ ಬರೋದಿಲ್ಲ. ಸೊ ನೋಡ್ತಿರ್ತೀರಲ್ಲ, ಈ ಥರ ಹುರ್ಕೋಬೇಕಾಗತ್ತೆ. ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 1/2 ಕಪ್ಪು ಇದು ಸಾಸಿವೆ ಎಣ್ಣೆ ಆ ಥರಾದ್ರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ಶೇಂಗಾ ಎಣ್ಣೆ ಆದರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಫುಲ್ಲು ಉಗಿ ಬರೋ ಥರ ಬಿಸಿ ಮಾಡ್ಕೋಬಾರ್ದು. ಮೀಡಿಯಮ್ಮಾಗಿ ಇದನ್ನು ಬಿಸಿ ಮಾಡಿಕೊಂಡು ಇವಾಗ ಸ್ವಿಚ್ ಆಫ್ ಮಾಡ್ಕೊಂಬಿಡಿ ಫ್ಲೇಮ್ನ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಸೈಡ್ ಎತ್ತಿಡೋಣ. ಇವಾಗ ನಾವೇನು ಹುರಿದಿಟ್ಟಿದ್ವಲ್ಲ ಮೆಂತ್ಯ, ಅದನ್ನು ಫುಲ್ಲು ನೈಸಾಗಿ ಪೌಡರ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಹುರಿದಿಟ್ಟಂಥ ಮೆಂತ್ಯ ಏನಿದ್ವಲ್ಲ ಅದನ್ನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಲೇಟಿಗೆ ತೆಗಿಯೋಣ. ಈಗ ಅದೇ ನಾ ಮಿಕ್ಸಿ ಜಾರಿಗೆ ಏನು ಸಾಸಿವೆ ಹುರಿದಿಟ್ಟಿದ್ವಲ್ಲ ಅದನ್ನು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ನುಣ್ಣಗೆ ಮಾಡಿಕೊಂಡ್ರೆ ಉಪ್ಪಿನಕಾಯಿಗೆ ಹಾಕಿದಾಗ ಕಹಿ ಬರುತ್ತೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದನ್ನು ಕೋರ್ಸ್ ಪೌಡ್ರ್ ಮಾಡ್ಕೋಬೇಕಷ್ಟೇ. ಕಾಣ್ತಿರ್ಬೋದು ನಿಮಗೆ. ಸೊ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಡೋಣ. ಇವಾಗ ಕಟ್ ಮಾಡಿರ್ತಕ್ಕಂಥ ಮಾವಿನಕಾಯಿಗೆ 1/2 ಟೀ ಸ್ಪೂನ್ ಅರಿಶಿನ ಪುಡಿ, ನಂತರ 3 ಟೇಬಲ್ ಸ್ಪೂನು ಕೆಂಪು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾವೇನು ಹುರಿದು ಪುಡಿ ಮಾಡಿಟ್ಟಿದ್ವಲ್ಲ ಮೆಂತ್ಯ ಪುಡಿ, ಅದನ್ನ ಹಾಕ್ತಾಯಿದ್ದೀನಿ. ಇದು ಸಾಸಿವೆ ಪೌಡರು ರೋಸ್ಟ್ ಮಾಡಿ ಏನು ಪೌಡ್ರ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ 3 ಟೇಬಲ್ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಇದಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಚೆನ್ನಾಗಿ ಹಾಕಿದ್ರೇ ವರ್ಷಗಟ್ಟಲೆ ಇಟ್ಕೊಂಡ್ರೆ ನೀವು ಚೆನ್ನಾಗಿರುತ್ತೆ. ಇವಾಗ 3 ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಸಿಪ್ಪೆ ಸುಲಿದ್ಬಿಟ್ಟು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಾನೇನಿದೆ ಬೆಳ್ಳುಳ್ಳಿ ಜಜ್ಜಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗಂದರೆ ಈ ಮಾವಿನಕಾಯಿ ಏನು ಪೀಸಸ್ ಮಾಡಿದ್ದೇವಲ್ಲ ಅದಕ್ಕೆ ಚೆನ್ನಾಗಿ ಇದು ಕೋಟ್ ಆಗಬೇಕು. ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವೇನು ಆಯಿಲನ್ನು ಬಿಸಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು.
ಬಟ್ ಏನಂದರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಆಯಿಲು ಎಲ್ಲ ತಣ್ಣಗಾಗಿರಬೇಕು. ಬಿಸಿ ಮಾಡಿದ್ದನ್ನು ಹಾಕಕ್ಕೆ ಹೋಗಬೇಡಿ. ಬಿಸಿ ಎಲ್ಲ ತಣ್ಣಗಾದ್ಮೇಲೆ ನಂತರ ಇದನ್ನು ಹಾಕ್ಕೊಳ್ಳಿ. ಅಂದರೆ ನೀವು ವರ್ಷಗಟ್ಟಲೆ ಇಟ್ಟರು ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ನೀವು ಬಿಸಿದು ಏನಾದರೂ ಎಣ್ಣೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಉಪ್ಪಿನಕಾಯಿ ಕೆಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಿಸಿದು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಇದನ್ನು ಇವಾಗ ಒಂದು ಗ್ಲಾಸ್ ಕಂಟೈನರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಈ ಸ್ಟೀಲು ಇದರಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸ್ಟೀಲ್ದಲ್ಲಿ ಇಟ್ಕೊಂಡ್ರೆ ನೀವು ಮಾವಿನಕಾಯಿ ಉಪ್ಪಿನಕಾಯಿ ಕೆಟ್ಟೋಗೋ ಸಾಧ್ಯತೆ ಜಾಸ್ತಿ. ಸೊ ಇದನ್ನು ಗಾಜಿನ ಬಾಟಲಲ್ಲಿ ಈ ಥರ ಕಂಟೈನರಲ್ಲೇ ಇಟ್ಕೋಬೇಕಾಗತ್ತೆ, ಅಥವಾ ಪಿಂಗಾಣಿ ಭರಣಿ ಅಂತ ಏನಿರುತ್ತಲ್ವ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ನೋಡ್ತಿರ್ಬೋದು ನೀವು, ಇಲ್ಲಿ ಎಷ್ಟು ಡ್ರೈ ಆಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಒಂದು ಇದೇ ಥರನೇ 3 ದಿನ ಇಟ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 3 ದಿನ ಬಿಟ್ಬಿಡಬೇಕು. ಸೊ ನಾನು ಇದನ್ನು 3 ದಿನದ ನಂತರ ನಿಮ್ಗೆ ತೋರಿಸ್ತೀನಿ. ಈ ಥರ ನೀವು ಬಾಟಲಲ್ಲಿ ಹಾಕಿನೂ ಇಟ್ಕೋಬೋದು, ಅಥವಾ ನೀವು ಏನು ಪಿಂಗಾಣಿ ಭರಣಿ ಅಂತ ಏನಿರುತ್ತಲ್ಲ ಅದರಲ್ಲಿ ಹಾಕ್ಕೋಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, 3 ದಿನದ ನಂತರ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಆಯಿಲೆಲ್ಲ ಹೇಗೆ ರಿಲೀಸ್ ಆಗಿದೆ ಕಾಣಿಸ್ತಿರ್ಬೋದು ನಿಮಗೆ. ಇನ್ನೊಂದು ಏನಂದರೆ ನಾನು ತುಂಬ ಕಡಿಮೆ ಎಣ್ಣೆ ಯೂಸ್ ಮಾಡ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಮಾಡೋದನ್ನು ತೋರಿಸಿದ್ದೀನಿ, ವರ್ಷಗಟ್ಟಲೆ ಇಡೋ ಉಪ್ಪಿನಕಾಯಿ ಮಾಡೋದನ್ನು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಆಯಿಲೆಲ್ಲ ಹೇಗೆ ರಿಲೀಸ್ ಆಗಿದೆ ಅಂತ ಹೇಳಿಬಿಟ್ಟು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 3 ದಿನಗಳವರೆಗೂ ನೀವೇನದನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. 3 ದಿನದ ನಂತರ ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಎಲ್ಲ. ನಂತರ ಇದನ್ನು ನೀವು ಒಂದು ಚಿಕ್ಕ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ನೀವು ಜಾಸ್ತಿ ಕ್ವಾಂಟಿಟಿನ ಮಾಡ್ತೀನಿ ಅನ್ನೋದಾದರೆ ಒಂದು ಚಿಕ್ಕ ಬಾಟಲ್ಗೆ ಈ ಥರ ಹಾಕಿಟ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಇನ್ನೊಂದು ಗಾಜಿನ ಬಾಟಲನ್ನು ಯೂಸ್ ಮಾಡಿ, ಅಥವಾ ಪಿಂಗಾಣಿ ಭರಣಿನ ಯೂಸ್ ಮಾಡಿ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಉಪ್ಪಿನಕಾಯಿಗೆ ವರ್ಷಗಟ್ಟಲೆ ಹಾಕಿ ಇಟ್ಟರೆ ಕೆಡೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಹಾಕಿಟ್ಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಕೋಬೋದು 3 ದಿನಗಳ ನಂತರ. ಸೊ ನೀವು ಇನ್ನೂ ಜಾಸ್ತಿ ದಿನ ಹಾಗೆ ಬಿಟ್ಟು ಯೂಸ್ ಮಾಡ್ಕೋಬೋದು. ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆಂದರೆ ತುಂಬ ಮಾಗಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.